ಏನಿವೆಲ್ಲ ಕಲ್ಲುಗಳಲ್ಲೇ ಕಟ್ಟಿದ್ದಾರೆ. ಏನೋ ಗುಹೆ ಇದ್ದಂಗಿದೆ ಎಲ್ಲರೂ. ಏನು ಬೇಕು ನಿಂಗೆ? ನಮ್ಕೀನ್ ಹೇ ಬ್ಯಾಂಗ್ಳೂರ್ ಕರ್ನಾಟಕ ಓಕೆ. ಸೊ ನೀವು ಹುಷಾರಾಗಿರಿ ಇಲ್ಲಿ ಬಂದಾಗ. ಅಲ್ಲಿ ದೆಹಲಿಲಿ ಫ್ರೀಯಾಗಿ ಮಾಡಿಕೊಟ್ರು, ಮತ್ತೆ ಇಲ್ಲಿ ಇಷ್ಟ ಕೇಳ್ತಾರೆ ನೋಡ್ರಿ. ಒಬ್ಬರು ಅಷ್ಟ ಇದೆ ಅಮ್ಮ. ಅಕಸ್ಮಾತ್ ಇಲ್ಲಿ ಏನು ಸ್ಲಿಪ್ ಆದರೆ ಮುಗೀತು ಕತೆ ಇಲ್ಲಿ. ಇನ್ನೂ ಹಾಕೋರು ಗುರು ತರಕಾರಿಗಳು. ಹಾಸ್ಟೆಲ್ ಹಾಸ್ಟೆಲ್ ಅಂತ ಚೆನ್ನಾಗಿದೆ. ಒಂದು ರೂಮಲ್ಲಿ 6 ಬೆಡ್ ಇರ್ತದೆ ಆ್ಯಂಡ್ 400 rupees ಪರ್ ನೈಟು. ಸೊ ಈ ಥರ ಎಲ್ಲ ಹೊರಣ ಇರುತ್ತೆ ಆ್ಯಂಡ್ ಒಳಗಡೆ ಸಿಟ್ಟಿಂಗ್ ಏರಿಯಾ ಇದೆ. ಸೊ ಇಲ್ಲಿರ್ಬೋದು 400 rupeesಗೆ. ಬಟ್ ಲಗೇಜ್ ಸ್ವಲ್ಪ ಕೇರ್ಫುಲ್ ಆಗಿರಿ. ಲಾಕರ್ ಕೊಡ್ತಾರೆ, ಲಾಕ್ ಮಾಡಿ ಇಟ್ಕೊಳ್ಳಿ. ಅದರ್ ದೆನ್ ದಟ್ ಇಟ್ಸ್ ಗುಡ್, ಚೆನ್ನಾಗಿದೆ. ಸೊ ಇಲ್ಲಿ ನಾನು ಹೊರಡ್ತಿದ್ದೀನಿ. ನೆಕ್ಸ್ಟು ಯಾವುದೋ ರೂಮ್ ತೊಗೊಳ್ಳೋಣ ಅಂತ ಸಪ್ರೇಟು ನೋಡೋಣ ಮಾಡಿಕೊಂಡೆ. ಈಗ ಮಾರ್ಕೆಟ್ಗೆ ಹೋಗ್ಬಿಡ್ತೀನಿ. ನೋಡಿ ಇದೆ ಹೋಟೆಲ್ಲು ಆ್ಯಂಡ್ ಇದೆ ಮಾನಿಸ್ಟ್ರಿ ಎಲ್ಲ ನೋಡ್ಬೋದು ನೀವು. ಆಮೇಲೆ ಹೋಗ್ತೀನಿ ಅಲ್ಲಿಗೂ. ಇದು ಗೆಸ್ಟ್ ಹೌಸು, ಖಾನ್ ಮಂಜಿಲ್ ಗೆಸ್ಟ್ ಹೌಸ್ ಅಂತ. ಸೊ ಮಾರ್ಕೆಟ್ ಹತ್ರನೇ ಇದೆ. ಇಲ್ಲಿರ್ಬೋದು ಚೆನ್ನಾಗಿದೆ. 600 rupeesಯಿಂದ 800,000 ಬಜೆಟಲ್ಲಿದೆ. ಪಾಸ್ಪೋರ್ಟ್ ವೆರಿಫಿಕೇಷನ್ ಆಫೀಸ್ ಇದೆ ಆ್ಯಂಡ್ ಇದು ಗಲ್ಲಿ ಏನಿಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮೈನ್ ರೋಡು. ಅಲ್ಲಿಂದ ಹಿಂಗೆ ಬಂದರೆ 50 meters ಅಷ್ಟೇ. ಇದು ಮಾರ್ಕೆಟ್ಗೆ ಹೋಗೋ ದಾರಿ. ಮಾರ್ಕೆಟ್ಗೆ ಹೋಗಿ ತೋರಿಸ್ತೀನಿ ಏನೇನಿದೆ ಅಂತ. ಅಲ್ಲೇ ಮಾರ್ಕೆಟ್ ಶುರು ಆಗುತ್ತೆ ಇಲ್ಲಿಂದ. ಫಾರಿನರ್ಸ್ ಎಲ್ಲ 450 ತೊಗೊಂಡು ಎಂಜಾಯ್ ಮಾಡ್ತಾರೆ. ಏನು ಬೇಕು ನಿಂಗೆ? ಇಲ್ಲೇ ದೊಡ್ಡ ಸಿಟಿ, ಇಲ್ಲಿ ಏನು ಬೇಕಾದ್ರೆ ಸಿಗುತ್ತೆ. ಎಲ್ಲ ಥರ ಶಾಪ್ಸ್ ಇದೆ, ಎಲ್ಲ ಥರ ಹೋಟೆಲ್ಸ್ ಇದೆ. ಬೈಕ್ ರೆಂಟ್ ಬೇಕಾ ಸಿಗುತ್ತೆ, ಸಿಮ್ ಬೇಕಾ ಸಿಗುತ್ತೆ, ಬಟ್ಟೆ ಬೇಕಾ ಸಿಗುತ್ತೆ, ಜ್ಯುವೆಲ್ರಿ ಬೇಕಾ ಸಿಗುತ್ತೆ, ಹೋಟೆಲ್ಸ್ ಸ್ಟೇ ಹಾಕಿ ಸಿಗುತ್ತೆ, ಎಲ್ಲ ಥರ ಸಿಗುತ್ತೆ ಗುರು. ಇಲ್ಲೇ ಲೆಫ್ಟ್ ಹೋದರೆ ಯಾವ ಗಾಡಿಗಳು ಬರೋಲ್ಲ, ಆರಾಮಾಗಿ ಓಡಾಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಮನಿ ಟ್ರಾನ್ಸ್ಫರು ಎಲ್ಲ ಇದೆ. ಐ ಲವ್ ಲೈ. ಇಲ್ಲಿ ಫೋಟೋ ತಗೊಳ್ಳಿ, ಇದೆಲ್ಲ ಅಂಗಡಿಗಳಿದೆ. ಶಾಪಿಂಗ್ ಮಾಡ್ಬೋದು ಆರಾಮಾಗೆ. ಇಲ್ಲ ರೆಸ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಕುತ್ಕೊಬೋದು ಆರಾಮಾಗಿ. ಶಾಪಿಂಗ್ ಮಾಡಿ ಸುಸ್ತಾಯಿತು ಅಂದರೆ. ಆ್ಯಂಡ್ ಇಲ್ಲೆಲ್ಲ ಆರ್ನಮೆಂಟ್ ಸ್ಟೋನ್ಸ್ದು ಎಲ್ಲ ಇದೆ. ವೇಟನ್ ರೆಫ್ಯೂಜಿ ಮಾರ್ಕೆಟ್ ಅಷ್ಟೇ ಥರ ಇದೆ. ಹೊರಗಡೆ ಹೋಗೋಣ, ನೋಡೋಣ ಏನಿದೆಯಾ ಗೊತ್ತಿಲ್ಲ. ಚೌಥಾಂಗ್ ವಿಹಾರ್ ಅಂತ. ಅಲ್ಲಿ ದೇವಸ್ಥಾನ ಇದೆಯಲ್ಲ, ಅದು ದೇವಸ್ಥಾನ. ಗಂಟೆ ಬೇಕಾದ್ರೆ ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ಓಪನ್ ಇಲ್ಲ, ಕ್ಲೋಸ್ ಇದೆ. ಓಪನ್ ಇದ್ದಿದ್ರೆ ಒಳಗಡೆ ಹೋಗಿ ನೋಡ್ಬೋದಿತ್ತು. ಇದ್ರ ಮೇಲೆ ಏನೋ ಮಂತ್ರ ಬರ್ದಿರ್ತಾರೆ ನೋಡಿ, ಇದು ಕ್ಲಾಕ್ ವೈಸ್ ತಿರುಗಿಸ್ಬೇಕು. ಸೊ ಇದ್ರ ಮೇಲೆ ಮಂತ್ರ ಬರ್ದಿರ್ತಾರೆ, ಬುದ್ಧಿಸ್ಟ್ ಟೀಚಿಂಗು. ಇದನ್ನು ಮುಟ್ಟಿ ಕ್ಲಾಕ್ ವೈಸ್ ತಿರುಗಿಸೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪೀಸ್ ಆಫ್ ಮೈಂಡ್ ಬರುತ್ತೆ ಅಂತ ಹೇಳ್ತಾರೆ.
ಸೂಪರ್ ಇದೆ. ನೈಟಲ್ಲಿ ಬರಬೇಕು, ಅವಾಗೂ ಚೆನ್ನಾಗಿರುತ್ತೆ. ಇದೆಲ್ಲ ಫ್ರೂಟ್ಸು, ಏಪ್ರಿಕಾಟ್ಸು, ಡ್ರೈ ಫ್ರೂಟ್ಸು ಎಲ್ಲ ಫೇಮಸ್ ಇಲ್ಲಿ. ಇಲ್ಲೆಲ್ಲ ಒಂದು ಲೈನಲ್ಲಿ ಫುಲ್ ಡ್ರೈ ಫ್ರೂಟ್ಸ್ ಇದೆ. ಆ ಕಡೆ ಎಲ್ಲ ಮ್ಯಾಗ್ನೆಟ್ಸು, ಆಮೇಲೆ ಕಾರ್ಗೆ ಹಾಕೊಳ್ಳುವಂಥದ್ದು, ಕೀ ಚೈನ್ದು ಎಲ್ಲನೂ ಇತ್ತು. ನ್ಯೂ ಆರ್ಮಿ ಸ್ಟೋರ್ ಇದೆ, ಹೋಗಿ ಬರೋಣ ಏನಿದೆ ನೋಡೋಣ. ಇದು ಆರ್ಮಿ ಸ್ಟೋರು. ಆರ್ಮಿ ರಿಲೇಟೆಡ್ ಸ್ಟಫ್ ಸಿಗುತ್ತೆ, ಅಂದರೆ ಆರ್ಮಿ ಕಲರ್ ಜಾಕೆಟು, ರೈನ್ಕೋಟು ಅಷ್ಟೊಂದಿದೆ ಇಲ್ಲಿ ಲೈನಲ್ಲಿ. ಬೂಟ್ಸು, ಕ್ಯಾಪು, ಟಿ ಶರ್ಟ್ಸು, ಶರ್ಟ್ಸು ಅದೇ. ಏನೋ ಮಾಡೋರು ರೋಟಿ ಥರ, ಕಾಶ್ಮೀರಿ ರೋಟಿ ಅನಿಸುತ್ತೆ. ರೆಸ್ಟೋರೆಂಟ್ಸ್ ಇದೆ ಇಲ್ಲಿ. ಮಾರ್ಕೆಟ್ ಆದಮೇಲೆ ಲೆಫ್ಟ್ ಬಂದರೆ ಈ ಥರ ಸಣ್ಣ ಸಣ್ಣ ಅಂಗಡಿಗಳು ಸಿಗುತ್ತೆ. ಇಲ್ಲೆಲ್ಲ ಅಥೆಂಟಿಕ್ ಕಾಶ್ಮೀರಿ ತಿನ್ಬೋದು ನೀವು. ಜನ್ನತ್ ರೆಸ್ಟೋರೆಂಟ್, ತುಪ್ಪ ಮೊಕ್ಕು ಪಲಾವ್ ಸಿಗುತ್ತಂತೆ. ತುಪ್ಪ ಟ್ರೈ ಮಾಡೋಣ ಅಂತ ಬನ್ನಿ ನೋಡಿ. ಮೇಲ್ಗಡೆ ಹೋಗ್ಬೇಕು, ಟಾಪ್ ಫ್ಲೋರಲ್ಲಂತೆ. ಟಾಪ್ ಫ್ಲೋರಲ್ಲಿ ಹೋಗಿ ತಿಕ್ಕೋಣ ತುಪ್ಪ. ಟೈಟಲ್ಲಿದೆ ತುಪ್ಪ. ಇಲ್ಲಿ ವೆಜ್ ತುಪ್ಪ ಸಿಗಲ್ಲ, ವೆಜ್ ತುಪ್ಪ ರೇಟ್ ಅಂತೆ. ಏನೋ ಬಕ್ರೀದ್ ಮಾಡ್ತಾರಂತಪ್ಪ, ಬೇಡ ಬರೋ. ಕಡೆ ಎಲ್ಲೋ ಅಲ್ಲಿ ಮಾರ್ಕೆಟ್ ಇದೆಯಲ್ಲ, ಅದೇ ಮಾರ್ಕೆಟ್, ಅದೇ ರೋಡಲ್ಲಿ ಸಿಗುತ್ತಂತೆ. ನೋಡೋಣ ಅಲ್ಲೇ ಸಿಗುತ್ತೆ ಅಂತ. भाई क्या है? ये क्या है? रोटी। कौन सा रोटी? तंदूरी। तंदूरी यहाँ का फेमस है क्या? कैसे खाता है? ऐसे ही खाता है? ऐसे भी खाता है, चाय के साथ खाता है, ऑमलेट के साथ खाता है, हाँ हाँ हाँ, ब्रेड के साथ खाता है। ओके कुछ ठीक है. नमकीन है, मिठाई हाँ नमकीन है, नमकीन। ನಮ್ಕೀನ್ ಹೇ. ಓಕೆ, ಅದು ನೋಡಿದ್ರಲ್ಲ, ಅದು ತಂದೂರಿ ರೊಟ್ಟಿ. ಟೀ ಜೊತೆ ಏನಾದರೂ ಕರಿ ಜೊತೆ ಏನಾದರೂ ತಿಂತಾರಂತೆ. ಬಟ್ ಇಲ್ಲಿ ಅಂಗಡಿ ಇದೆ, ಟೀ ಜೊತೆ ಟ್ರೈ ಮಾಡೋಣ. ತಂದೂರಿ ಮಾಡ್ತಿದ್ರು, ಸೊ ಇಲ್ಲಿ ಟ್ರೈ ಮಾಡೋಣ. ಟೀ ಸ್ಟೋರಲ್ಲಿ ಟ್ರೈ ಮಾಡೋಣ ಬನ್ನಿ. ರೊಟ್ಟಿ ಚಾಯ್ ಹೇಳಿದ್ದೀನಿ, ನೋಡೋಣ ಹೇಗಿದೆ ಅಂತ. ಟೀ ಚಾಯ್ नाश्ते में खाने पे मैं बैंगलोर से. बैंगलोर 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 कर्नाटका. हाँ कर्नाटका. गए आप वहाँ पे? वहाँ पे गए? नहीं. हाँ हाँ हाँ. इस रोटी को तंदूरी रोटी बोलते हैं क्या? ओके. ये मैदा से बनता है ना? ऐसे डुबाना है या ऐसे करना है? डुबा के. ओके. ನೋಡಿ ಈ ಥರ ತಂದೂರಿ ರೊಟ್ಟಿ ತೊಗೊಂಡು ಇದನ್ನ ಒಳಗಡೆಯಿಂದ ಇಟ್ಬಿಟ್ಟು ಹಾಂ ಬ್ರೆಡ್ ರೊಟ್ಟಿ ತಿಂತೀವಲ್ಲ ಹಂಗೆ ಹಿಂಗೆ ತಿನ್ನಲ್ಲ. ಮೈದಾಲ್ ಮಾಡಿರೋದು ಇರೋದು ಅದು ಅಂತಂದ್ರೆ ಮೆಚ್ಚುತ್ತೆ. ಮೀಟ್ ಮಾರ್ಕೆಟ್ ಅಪ್ಪ ಹೆಂಗ್ ಕಟ್ ಮಾಡ್ತಾರೆ ಗುರು. ಗುರು 2,000 ರೂಪಾಯಿ ಬಿಲ್ ಆಯಿತು. ಏನೋ ಕಡಿಮೆ ಮಾಡಿಕೊಟ್ರು. ಒಂದಷ್ಟು ಬ್ಯಾಂಗಲ್ಸು, ಬ್ರೇಸ್ಲೆಟು, ಹಾಗೆ ಒಂದಷ್ಟು ಮ್ಯಾಗ್ನೆಟ್ಸ್ ಏನೇನೋ ತೊಗೊಂಡೆ. ಆಮೇಲೆ ತೋರಿಸ್ತೀನಿ. ಇದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ಸ್ವಲ್ಪ 3 ಗಂಟೆ ಹೋಗಿದೆ. ಬೈಕ್ನ ಸ್ವಲ್ಪ ತೋರಿಸ್ಕೊಂಬರ್ತೀನಿ, ರಿಪೇರು. ಆಮೇಲೆ ಶಾಂತಿ ಸ್ತೂಪ ಇದೆ, ಪ್ಯಾಲೇಸ್ ಇದೆ, ಅಲ್ಲೆಲ್ಲ ಹೋಗ್ಬೇಕು. ಟೈಮ್ ಆಗುತ್ತೆ ನೋಡಿ. ಪಾರ್ಕಿಂಗ್ ಎಲ್ಲೆಲ್ಲ ಮಾಡಿ ಚಲಾನ ಹಾಕ್ತಾರೆ. ಎಲ್ಲ ಲಾಕ್ ಮಾಡಿದ್ದಾರೆ ಗಾಡಿಗಳನ್ನೆಲ್ಲ. ಪಾರ್ಕಿಂಗ್ ಮಾಡೋಂಗಿಲ್ಲ ಅಂತಲೂ ಹಾಕಿಲ್ಲ.
ಸೊ ಅಲ್ಲಿ ನೋ ಪಾರ್ಕಿಂಗ್ ಅಂತಲೂ ಹಾಕಿಲ್ಲ, ಆದರೂ ಏನೋ ನಿಲ್ಸಿದ್ದಾರೆ ಪಾಪ ಟೂರಿಸ್ಟ್ ಗೊತ್ತಿಲ್ದಾರ. ಇಲ್ಲಿ ನೋ ಪಾರ್ಕಿಂಗ್ ಅಂತ ಹಾಕಿದರೆ ನಿಲ್ಲಿಸ್ತಿರ್ಲಿಲ್ಲ. ಸೊ ಇವಾಗ ಲಾಕ್ ಮಾಡಿ ಈಗ ಫೈನ್ ಹಾಕ್ತಿದ್ದಾರೆ. ಸೊ ಅದೇ ಜಗಳ ಮಾಡ್ತಿದ್ದಾರೆ. ಸೊ ನೀವು ಹುಷಾರಾಗಿರಿ ಇಲ್ಲಿ ಬಂದಾಗ, ಎಲ್ಲಂದ್ರೆ ನಿಲ್ಸೋಕೆ ಹೋಗ್ಬೇಡಿ. ಗೊತ್ತಿಲ್ಲ ಅಂದರೆ ಪೊಲೀಸ್ನ ಕೇಳ್ಬಿಟ್ಟೆ ನಿಲ್ಲಿಸಿ. ಇದು ಓಲ್ಡ್ ಟೌನ್ ಮಾರ್ಕೆಟ್ ಹತ್ರ ಇದೆ, ಓಲ್ಡ್ ಟೌನ್ ಮಾರ್ಕೆಟ್. ಮೇಲೆ ಪ್ಯಾಲೇಸ್ ಇದೆ. ನೋಡ್ರಿ ಅಲ್ಲೇನ ಗಲ್ಲಿಗಳು. ये क्या है भैया? ये कुलचा है, लाइक बिस्किट। ये कुलचा है, कुलचा। लाइक बिस्किट। कौन सी है? एक का 10 है क्या? एक का 10। रोटी 70 ग्राम 10 रुपया। हाँ हाँ हाँ, ग्राम के। कुलचा हाँ हाँ 10 रुपया। हाँ हाँ। एक बड़ा कुलचा 17 रुपया। बड़ा कुलचा 10 रुपया, छोटा कुलचा 8 रुपया। और वैसे चाय में का 10? मैं जिली का क्या गया? हाँ। जिली। दिल्ली। फिर मैंने एक कप चाय पिया, हाँ तो 5-10 मिनट रुका ना, ओके। 50 रुपए का चाय था। हाँ बोला 150 रुपए थे। मैंने बोला कि चाय का। नहीं, बैठने का भी पैसा का सच्ची। एम्बियंस एम्बियंस का हाँ? वहाँ पे बैठने का। बैठने का भी पैसा होटल में नहीं। ये कैसे बनता है? तो मैं तो वो मैदे से बनता है। तो रोटी भी मैदे से बनता है? रोटी अभी नहीं मिलता क्या? ಓಕೆ, ಅಲ್ಲಿ ನೋಡ್ತಿದ್ದೀರಲ್ಲ ರೋಟಿ ಎಲ್ಲ ಮಾಡ್ತಿದ್ದಾರೆ. ನಾನು ಕುಲ್ಚಾ ತೊಗೊಂಡೆ, ಸಣ್ಣ ಸಣ್ಣದು ಬಿಸ್ಕೆಟ್ ಥರ ಇದೆ, 10 ರೂಪಾಯಿ ಒಂದಂತೆ, 8 ರೂಪಾಯಿಗೂ ಒಂದು ಬರುತ್ತೆ. ತುಂಬ ಟೇಸ್ಟಿ ಆಗಿತ್ತು ಆ್ಯಕ್ಚುಲಿ, ಮೈದಾ ಅದು, ಬಟ್ ಓಕೆ ಟೇಸ್ಟ್ ಮಾಡೋದಕ್ಕೆ. ಲೆಟ್ಸ್ ಗೋ. ಓಕೆ, ಅವಲೇ ತೋರಿಸಿದ್ನಲ್ಲ ಕುಲ್ಚಾ ನೋಡಿ ತೊಗೊಂಡಿದ್ದೀನಿ. 10 ರೂಪಾಯಿದು, 20 ರೂಪಾಯಿ ಕೊಟ್ಟು 2 ತೊಗೊಂಡೆ. ಚೆನ್ನಾಗಿದೆ. ಇಲ್ಲೆಲ್ಲ ಇದ್ರ ಮೇಲೆ ನೋಡಿ ಏನಂತಾರೆ ಇದಕ್ಕೆ, ಏನಂತಾರೆ ಗುರು, ಜೀರಿಗೆ. ಹಾಂ, ವೈಟ್ ಜೀರಿಗೆ, ಬಿಳಿ ಜೀರಿಗೆ. ತಿನ್ನೋಡ್ತೀನಿ. ಸೂಪರ್ ಆಗಿದೆ, ಕ್ರಿಸ್ಪಿಯಾಗಿ ಗರ್ಮಾಗಿದೆ. ಸಾಯಂಕಾಲದ ಟೀ ಜೊತೆ ತಿನ್ನೋಕ್ಕೆ ಚೆನ್ನಾಗಿದೆ. ಕುಲ್ಚಾ ಬಿಸ್ಕೆಟ್ ಅಂತ ಇದಕ್ಕೆ ಹೆಸರು. ಗೌರ್ಮೆಂಟಿಂದ ಫಿಕ್ಸ್ ಮಾಡಿದ್ದಾರೆ 10 ರೂಪಾಯಿ ಅಂತ ಇದಕ್ಕೆ. 10 ರೂಪಾಯ್ದು ಬರುತ್ತೆ, 8 ರೂಪಾಯ್ದು ಬರುತ್ತೆ, ಮತ್ತು ರೋಟಿನೂ ಬರುತ್ತೆ. ಬಟ್ ಎಲ್ಲ ಮೈದಾದು. ಬಿಸಿ ಆಗಿದೆ, ಸೂಪರ್ ಇದೆ. ತೊಗೊಂಡೆ. ಸೊ 2 ಪೀಸ್ ತೊಗೊಂಡೆ, ಫ್ಲ್ಯಾಗು ಕಾರ್ಗೆ ಹಾಕೋತಿದ್ದು. ಇದೊಂದು 10 ಪೀಸ್ ತೊಗೊಂಡೆ. ಎಲ್ಲ ಫ್ರೆಂಡ್ಸಿಗೆ ಹೇಳ್ತಾಯಿದ್ರು ಬೈಕಿಗೆ ಹಾಕೋಕ್ಕೆ. ಸೊ 10 ಪೀಸು ಒಂದು 200 ಏನೋ ಬಿತ್ತು. ಆಮೇಲೆ ಇದೊಂದು ನನ್ನ ವೈಫ್ಗೆ 300+ ಬಿತ್ತು. ಆ್ಯಂಡ್ ಇದು 3 ಬುದ್ಧ ತೊಗೊಂಡಿದ್ದೀನಿ. ಆ್ಯಂಡ್ 2 ಕೀ ಚೈನು. ಆ್ಯಂಡ್ ಇದೊಂದು ಕಾರ್ಗೆ. ಆ್ಯಂಡ್ ಇದೊಂದು ಮ್ಯಾಗ್ನೆಟ್ ಮತ್ತು ಬ್ಯಾಂಗಲ್ಸು. ಇದೊಂದು ದೃಷ್ಟಿಗಂತೆ ಬಾಗಲಕೋಟೆಲ್ಲ ಹಾಕೋಕ್ಕೆ ಒಂದಷ್ಟು ಚೈನು, ಬ್ರೇಸ್ಲೆಟ. ಸೊ ಇದೆಲ್ಲ ಸೇರಿ 2300 ರೂಪಾಯಿ ಆಯಿತು ನೋಡಿ. ಇದೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಲದ್ದಾಖ್ ಲೇಯಲ್ಲಿರೋದು. ಸೊ ಇಲ್ಲಿ ನಿಂತಿದೆ ನಮ್ಮ ಗರುಡ. ಸೊ 850 ಕೇಳ್ತಾರೆ. ಅಲ್ಲಿ ದೆಹಲಿಲಿ ಫ್ರೀಯಾಗಿ ಮಾಡಿಕೊಟ್ರು, ಬಟ್ ಇಲ್ಲಿ ಇಷ್ಟು ಕೇಳ್ತಾರೆ ನೋಡಿ. ಇಲ್ಲೇ ಇದೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರು. ಇಲ್ಲ, ಲೇಯಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಅಲ್ಲೆಲ್ಲ ಬೆಟ್ಟದ ಮೇಲೆ. ಇದು ಲೇ ಔಟ್ಸ್ಕಟ್ಸು ನೋಡಿ. ಆ ಕಡೆ ಎಂಟ್ರೆನ್ಸ್ ಇದೆ, ಅದು ಮೇಲೆ ಹಂಗೆ ಹೋದ ನಡ್ಕೊಂಡು ಹೋದ್ರೆ ಅದು ಪ್ಯಾಲೇಸ್ ಅಂತ. ನೋಡ್ಕೊಬೋಣ. ಇದೇ ಎಂಟ್ರೆನ್ಸ್ ಟು ಸ್ತೂಪ ಗೇಟ್. ಇದೇ ಎಂಟ್ರೆನ್ಸು. ಹೋಗುವ. ಏನೋ ಎಂಟ್ರೆನ್ಸು. ಕೌ ಡೋಟ್ ಹೊಡಿತಾ ಇದ್ದವರು ಏನಿವೆಲ್ಲ ಕಲ್ಗಳಲ್ಲೇ ಕಟ್ಟಿದ್ದಾರೆ. 6 ಗಂಟೆ ಆಗಿದೆ, ಬಟ್ ಇನ್ನೂ ಬೆಳಕಿದೆ. 7 ಗಂಟೆ ತನಕ ಇರುತ್ತೆ ಬೆಳಕು. ಚೂಸ್ಕರ್ ಹೌಸ್ ಅಂತ ಏನೋ ಗೊತ್ತಿಲ್ಲ ಗುರು. ಇದು ಹೋಗೋದಪ್ಪ. ಓಕೆ, ಅಲ್ಲಿ ಯಾವುದೋ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ನೋಡೋಣ. ಇಲ್ಲೇನೋ ಇದೆ ಸ್ಪೆಂಡಲ್ ಸ್ಟುಡಿಯೋ. ಇಲ್ಲೇನೋ ಗುಹೆ ಇದ್ದಂಗಿದೆ ಅಲ್ಲ ಅವರು. ಕಡೆ ಒಂದು ದಾರಿದೆ, ಕಡೆ ಒಂದು ದಾರಿದೆ. ಇಲ್ಲ ಬದು ಇಲ್ಲಿ ನೋಡೋಣ ಏನಿದೆ ಅಂತ. ಇಲ್ಲ, ಈ ಕೆರಡ ಹೋಗುತ್ತೆ. ಸೊ
ಇಲ್ಲಿ ಹೋಗೋಣ. ರೂಟ್ ತೋರಿಸ್ತೀನಿ ನಿಮಗೆ, ಚೆನ್ನಾಗಿದೆ. ಫುಲ್ ಕತ್ಲೆ ಫ್ರೆಂಚ್ ಲ್ಯಾಂಗ್ವೇಜ್ ಕ್ಲಾಸಸ್ ತಗೋತಾರಂತೆ. ಏನು ಬರೋದಾ ಹಿಂಗೆ ಹೋಗೋದು. ಹಿಂಗೆ ಹೋಗೋಣ, ಮೇಲೆ ಹೋಗ್ತಾಯಿದ್ದ. ಇನ್ನೊಂದು ದಾರಿ ಇದೆ. ನೈಸ್. ಹಾಂ ಸರಿ ಅಥವಾ ಗುರು ಮೇಲೆ. ಹಾಂ ನೋಡಿ, ಇಲ್ಲಿಂದ ಸ್ವಲ್ಪ ಮೇಲೆ ಬಂದೆ. ಬೇಸಿಡಿ ಕಾಣಿಸ್ತಿದೆಯಾ? ಎಸ್, ನೋಡ ಮೇಲೆ ಇದೆಲ್ಲ ಅಬಂಡೆಂಟ್ ಹೌಸಸ್ಸು. ಫುಲ್ ಬೇಸಿಡಿ ಕಾಣಿಸ್ತಲ್ಲ ಗುರು. ವಾವ್, ಕತ್ಲಾಗ್ಮಂಡು ಇನ್ನೂ ಮಸ್ತಾಗಿ ಕಾಣಿಸುತ್ತೆ. ಹೋಗೋಣ ಮೇಲೆ. ವಾವ್, ಎಷ್ಟು ಚೆನ್ನಾಗಿದೆ ಹೂಗಳು. ವೆರಿ ನೈಸ್. ಒಂದು ಮೇಲೆ ಹಿಂಗೆ ಹತ್ಬೇಕಾ? ಓಕೆ, ಇಲ್ಲಿ ದಾರಿ ಇಲ್ಲ, ಇದಂಗೆ ಹತ್ಕೊಬರ್ತಾರೆ ಅಷ್ಟೇ. ನೋಡ್ರಿ ಹೇಗೆ ಕಾಣಿಸ್ತದೆ. ಇನ್ನು ಮೇಲೆ ಹೋದರೆ ಇನ್ನೂ ಮಸ್ತ್ ಕಾಣಿಸುತ್ತೆ. ಹೋಣ ಬನ್ನಿ. ಗುರು ಕಷ್ಟ ಇದೆ ಅಮ್ಮ. ಹಾಂ, ಕಲ್ಲು ಜಾರ್ತಿದೆ. ಈ ತನಕ ಏನೋ ಬಂದೆ, ಬಟ್ ಮೇಲೆ ಹತ್ಬೇಕಂದ್ರೆ ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಹಿಂಗೆ ಹೋದ್ರೆ ಆಗುತ್ತಾ? ಫುಲ್ ಸ್ಟೀಪ್ ಇದೆ ಗುರು ಇಲ್ಲಿ. ನೋಡ ಹೆಂಗೋ ಹತ್ಕೊ ಬಂದೆ ನೋಡಿ, ಅಲ್ಲಿಂದ ಬಂದೆ. ಇಂಡ ಯಾವುದೋ ಬಾಗಿಲಿದೆ, ಹೋಗೋಣ ಒಳಗಡೆ ನೋಡೋಣ. ಗುರು ಫುಲ್ ಕತ್ಲೆ ಇದೆ. ಐ ಆಮ್ ಸಾರಿ, ಯಾರು ಬೇರೆ ಇಲ್ಲ, ರಿಸ್ಕ್ ಎಲ್ಲ ತೊಗೊಳಲ್ಲ. ನಾನು ಒಬ್ಬನೇ ಇದ್ದೀನಿ ಬೇರೆ. ಇಲ್ಲ ನೋಡೋಣ, ಸಾಕು. ಆ್ಯಕ್ಚುಲಿ ನಾನು ಅಲ್ಲಿಂದ ಹೋಗಿದ್ದೆ, ಅಲ್ಲಿ ಕತ್ಲೆ ಇತ್ತು. ಸೊ ಈ ಕಡೆಯಿಂದ ಬಂದೆ. ಆ್ಯಂಡ್ ಇಲ್ಲೊಂದು ದೇವಸ್ಥಾನ ಇದೆ ಬುದ್ಧದ. ಸೊ ಹಿಂಗೆ ಈ ದಾರಿಲಿ ಹೋದರೆ ಮೇಲೆ ಹೋಗ್ಬೋದು. ಗುರು ಏನಿದೆ ಇದು, ಸಕ್ಕತ್ತಾಗಿದೆ. ಇಲ್ಲೆಲ್ಲ ಲೈಟ್ ಹಾಕಿದರೆ ರಾತ್ರಿ ಲೈಟ್ ಬರುತ್ತಿಲ್ಲೆಲ್ಲ ಮಸ್ತ್ ಕಾಣಿಸುತ್ತೆ. ವೆಯ್ಟ್ ಮಾಡೋಣ, ರಾತ್ರಿ ಅಷ್ಟರಲ್ಲಿ ಮಸ್ತಿದೆ. ಓಕೆ, ಕಡೆ ನೋಡೋಣ. ಓಹ್ ಅಮೇಜಿಂಗ್. ಆ್ಯಂಡ್ ಬರೀ ಮಣ್ಣೇ ಇದು, ಮಣ್ಣು ಮತ್ತು ಈ ಥರ ಗಟ್ಟಿ ಕಲ್ಲು ಯೂಸ್ ಮಾಡಿದ್ರು ಕಟ್ಟೋಕ್ಕೆ. ಮಣ್ಣು ಇಲ್ಲಿ ಮೆಟ್ಲತ್ಬೇಡ, ಮೇಲೆ ಹೋಗೋಣ, ನೋಡೋಣ ಆಗುತ್ತೇನೋ. ಏನ್ರಿ ಇದೆ ಲೇ ಪ್ಯಾಲೇಸು, ಇಷ್ಟು ಬೆಟ್ಟದ ಮೇಲೆ ಹಿಂಗೆಲ್ಲ ಕಟ್ಟೋರು ಗುರು. ಅಬ್ಬಾ, ಯಾರು ಬಂದಿರ್ತಿದ್ರಲ್ಲಿ. ಈ ಸಿಟಿ ಕಾಣಿಸುತ್ತಲ್ಲಮ್ಮ. ವಾವ್, ಹಾಂ ನೋಡೋಣ, ಇಲ್ಲೇ ಮೆಟ್ಲಿದೆ, ಫುಲ್ ಮೇಲೆ ಹೋಗ್ತಾನ ನೋಡುವ. ಓ ಗುರು, ಹೋಗುತ್ತಾ ಮೇಲೆ. ಸೂಪರ್ ಗುರು. ಏನಿದೆ ಇದು ಕತೆ? ಹಿಂಗೆ ಬಂದೆ, ತಲ್ಲಿ ನೋಡಿ ಅಲ್ಲಿ ಹತ್ಬೇಕಂತೆ. ಅಮ್ಮ ಸಗಾಗೋಯ್ತು. ಆ್ಯಂಡ್ ಇಲ್ಲಿ ನೋಡಿ ಏನೋ ಇದೆ ಅಲ್ಲಿ, ಇಲ್ಲ ಏನದು ಅಂತ. ಇಲ್ಲೂ ಎಲ್ಲೋ ಹೋಗುತ್ತೆ ಒಳಗಡೆ, ಫುಲ್ಲು ಗತ್ಲೆ ಗುರು. ಸಾರಿ, ಅದು ಸ್ವಲ್ಪ ಕಷ್ಟ ಇದೆ.
ಅಷ್ಟೊಂದೆಲ್ಲ ಸ್ಟ್ರೈನ್ ತೊಗೊಂಡು ಹೋಗೋದು ಬೇಡ. ನೋಡಿ ಇಲ್ಲಿಂದ ಹಿಂಗೆ ಹತ್ತಿ ಅಲ್ಲಿ ಹೋಗ್ಬೇಕು. ಕಷ್ಟ ಇದೆ. ಅಕಸ್ಮಾತ್ ಇಲ್ಲೇನು ಸ್ಲಿಪ್ ಆದರೆ ಮುಗೀತು ಕತೆ. ಇಲ್ಲಿ ಈ ಪಾಯಿಂಟಲ್ಲಿ ಸ್ಲಿಪ್ ಆದರೆ ಮುಗೀತು ಕತೆ. ಸೊ ಇಲ್ಲಿ ತನಕ ಬಂದೀನಿ. ಇಷ್ಟು ಚೆನ್ನಾಗಿರೋ ವ್ಯೂ ಸಿಕ್ಕಿದೆ. ಇಟ್ ಈಸ್ ಎನಫ್. ನೋಡಿ ಲೇ ಸಿಟಿ ಬಂದು ಅಲ್ಲಿಂದ ಹಿಡಿದು ಬೆಟ್ಟಗಳ ಎಲ್ಲಿದೆ ಹಂಚ ಇಲ್ಲಿ ತನಕ ಇದೆ ನೋಡಿ. ಸೊ ಇಷ್ಟು ದೊಡ್ಡದು ಲೇ ಸಿಟಿ. ಅಬ್ಸರ್ವ್ ಮಾಡಿದೆ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಸ್ನೋ ಕುಂತಿದೆ ನೋಡಿ ಇಲ್ಲಿ ಬೆಟ್ಟದ ಮೇಲೆ. ಅಲ್ಲ ಮೋಡ ಅಲ್ಲ, ಅದು ಸ್ನೋ. ಅದು ಸುರೇಚೂರು ಮೇಲೆ ಕುಂತಿದೆ. ಅದೇ ಕರಗಿ ನೀರಾಗಿ ಕೆಳಗಡೆ ಬರೋದು. ಸೊ ಈ ಬೆಟ್ಟಗಳ ಮೇಲೆಲ್ಲ ಸ್ನೋ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನೋಡೋಕೆ ಅವಾಗ. ಸೊ ಸ್ನೋ ನೋಡ್ಬೇಕಂದ್ರೆ ನೀವು ಜೂನ್ ಜುಲೈ ಆಗಸ್ಟ್ ಅಲ್ಲಿ ಬರಬೇಕು. ಬಟ್ ಆಗಸ್ಟಲ್ಲಿ ಸ್ವಲ್ಪ ಕರಗಿ ಕೆಳಗಡೆ ಬರ್ತಾ ಇರುತ್ತೆ. ಸೊ ರೈಡಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ನೋ ಮಾತ್ರ ಮಸ್ತ್ ಕಾಣಿಸುತ್ತೆ. ಸೊ ಇಟ್ಸ್ ಬೆಟರ್ ಜೂನ್ ಜುಲೈಯಲ್ಲಿ ಬರೋದು. ಅವಾಗ ಸ್ನೋ ಸಿಗುತ್ತೆ. ಇಲ್ಲ ಸೆಪ್ಟೆಂಬರಲ್ಲಿ ಬಂದರೆ ರೂಟ್ ಕಂಡೀಷನ್ ಚೆನ್ನಾಗಿರುತ್ತೆ. ರೈಡಿಂಗ್ಗೆ ಆರಾಮಾಗಿ ರೈಡ್ ಮಾಡ್ಬೋದು. ಸಮ್ಮರ್ ಇರುತ್ತೆ, ಯಾವುದೇ ರೀತಿ ಸ್ನೋ ಇರೋಲ್ಲ. ಬಟ್ ಸ್ನೋ ನೋಡಲೇಬೇಕು ಅಂದರೆ ಜೂನ್ ಜುಲೈ ಬರಬೇಕು. ಸೊ ಎಸ್, ಆ್ಯಕ್ಚುಲಿ ಅಲ್ಲಿ ನೋಡಿ, ಇಲ್ಲಿಂದ ಹೋದರೆ ಇಲ್ಲಿ ಮೆಟ್ಲಿದೆ. ಇಲ್ಲಿಂದ ಕೆಳಗಡೆ ಆರಾಮಾಗಿ ಹೋಗ್ಬಿಡೋದು. ಆ್ಯಕ್ಚುಲಿ ನಾನು ಆ ಸೈಡಿಂದ ಬಂದೆ. ಸೊ ಸಖತ್ ಕ್ಲೈಮ್ ಮಾಡಬೇಕಾಯ್ತು. ಬಟ್ ಈ ಸೈಡಿಂದ ಬಂದರೆ ಈಸಿ ಇದೆ ಅನಿಸುತ್ತೆ. ಮೆಟ್ಲೆಲ್ಲ ಆರಾಮಿದೆ. ಸೊ ಹೋಗೋವಾಗ ಹಿಂಗೆ ಹೋಗ್ಬಿಡ್ತೀನಿ. ಇಲ್ಲಿ ಯಾವುದೋ ಮೆಟ್ಲಿದೆ, ಅಲ್ಲಿ ಮೇಲಿಂದ ಎಲ್ಲ ಹೋಗ್ತಿದ್ದಾರೆ. ಯಾವುದು ಅಂತ ಗೊತ್ತಿಲ್ಲ, ಎಷ್ಟೋ ದಾರಿ ಇರ್ಬೋದು. ನಾನು ಹಾರ್ಡ್ವೇಲ್ ಬಂದೆ ಅನಿಸುತ್ತೆ. ಬಟ್ ಓಕೆ, ಹೆಲ್ತ್ ಎಕ್ಸಸೈಸ್ ಆಯಿತು. ನೋಡೋಣ, ಹಿಂಗೆ ನೋಡೋಣ. ಹೋಗ್ರು ಇದೆ ಈಸಿಯೆಸ್ಟ್ ವೇ. ಇಲ್ಲೆಲ್ಲ ಆರಾಮಾಗಿ ಎಲ್ಲ ಮಾತಾಡ್ತಾವ್ರಿ ಇಲ್ಲಿ ನೋಡಿ. ಗಾಡಿ ಎಲ್ಲ ಬರುತ್ತೆ ಗುರು ಇಲ್ಲಿ. ಸೂಪರ್. ಸುಮ್ಮನೆ ತಲೆ ಕಟ್ಸ್ಕೊಂಬಂದೆ. ಇಲ್ಲಿ ನೋಡಿ ದಾರಿ ಇದೆ ಇಲ್ಲಿ. ಇಲ್ಲಿಂದ ಆರಾಮಾಗಿ ಬರ್ತಾವ್ರೆ. ಆ್ಯಂಡ್ ಇಲ್ಲಿ ನೋಡಿ ಎಂಟ್ರೆನ್ಸ್ ಆರಾಮಾಗಿದೆ ಇಲ್ಲಿ. ಸುಮ್ಮನೆ ಹೆಂಗೆಂಗೋ ಬಂದೆ. ಆ್ಯಂಡ್ ಇಲ್ಲಿ ನೋಡಿ ಅದೆಲ್ಲ ಗಾಡಿ ನಿಲ್ಸ್ಬಿಟ್ಟು ಬರ್ತಿದ್ದಾರೆ. ಆರಾಮಾಗಿ ಬರ್ಬೋದು ಇಲ್ಲಿ. ಸೊ ಇರಲಿ, ಬರೋಲ್ಲ, ಹೋಗೋವಾಗ ನೋಡೋಣ ಹೆಂಗೆ ಹೋಗೋದು ಅಂತ. ಟಿಕೆಟ್ ತೊಗೋಬೇಕಿಲ್ಲ. ಓಕೆ, ಏನ್ಷಿಯಂಟ್ ಪ್ಯಾಲೇಸ್ಲಿ 5 ರೂಪಾಯಿ. ಬಂದ ಜಾಗ. ಇಷ್ಟು ಬಾಗಿಲುಗಳಿದೆ ಗುರುದು. ಎಲ್ಲಿಂದ ಹೋದ್ವಿ ಎಲ್ಲಿಂದ ಬಂದ್ವಿ ಅಂತ ಗೊತ್ತಾಗಲ್ಲ. ಇಲ್ಲಿ ನೋಡ್ರಿ ಹೆಂಗಿದೆ ಫೋಟೋಗಳು. ಟಾಪ್ ವ್ಯೂ ಇದು, ಏರಿಯಲ್ ವ್ಯೂ ಹೇಗಿದೆ. ಲಡಾಖ್ ಗ್ಯಾಲರಿ ಅಂತ. ಒರಿಸ್ಸಾದು ಕೋನಾಕ್ ಟೆಂಪಲ್ಲು, ಹಂಪಿ, ಸ್ಟೋನ್ ಚಾರಿಯಟ್. ಸಿಕ್ಸ್ ಫ್ಲೋರಲ್ಲಿದ್ದೀವಂತೀಗ. ಹಾಂ, ಇನ್ನು ಸಣ್ಣ ಬಾಲ್ಕನಿ. ಅದೃಷ್ಟ ಮಾಡಿದ ರಾಜ ಇಲ್ಲಿಂದ ಇಂಥ ವ್ಯೂ ನೋಡ್ತಾ ಇದ್ದಾನೆ. ಅಲ್ಲೊಂದು ದೇವಸ್ಥಾನ ಇದೆ, ಹೋಗ್ಬೋದು ಒಟ್ಟಲ್ಲಿ ಅಲ್ಲೂ. ಬಟ್ ಸ್ಟ್ರಗಲ್ ಮಾಡಬೇಕು. ಹೋಗ್ಯಾ ಕ್ಲೋಸ್ ಅಂತ ಹೋಗೋಣ.
ಏನಿದೆ ಗುರು, ನೈಟ್ ವ್ಯೂ ಅಂತೂ ಸಾಕಾಗಿದೆ. ಇಲ್ಲಿ ನೋಡ್ರಿ, ಯಪ್ಪ ಸೂಪರ್. ಇದೇ ಪ್ಯಾಲೇಸು, ಮೇಲೆ ಬಂದಿದ್ದೀವಿ. ಇನ್ನೂ ಒಂದು ಸ್ಟೆಪ್ ಮೇಲಿದೆ, ಅಲ್ಲೂ ಹೋಗೋಣ. ಇನ್ನೂ ಮೇಲೆ ಹೋಗುತ್ತೆ ಗುರು ಇದು. ನೋಡಿ ಎಲ್ಲ ಮೇಲೆ ಹೋಗಿದ್ದಾರೆ. ಇಲ್ಲೇ ಹೋಗಿದೆ, ಹೆಂಗೆ ಬಂದು ಹಂಗೆ ಹೋಗ್ಬೇಕು ಈ ಕಡೆ ಹೇಳ್ಕೊಂಡು. ಆ್ಯಕ್ಚುಲಿ ಗಾಡಿ ತರ್ಬೋದು, ಆ ಕಡೆಯಿಂದ ಒಂದು ವೇ ಇದೆ, ಬಟ್ ನಾನು ಹತ್ಕೊಂಡ್ಬಂದೆ. ಸೊ ಯಾರಿಲ್ಲ, ಸೊ ಕೆಳಗಡೆ ಹೇಳ್ಕೊಂಡು ಹೋಗ್ಬೇಕು. ಹೋಗೋಣ ಬನ್ನಿ. ಲೈಟ್ ಟಾರ್ಚ್ ಆನ್ ಮಾಡಿಕೊಂಡು ಹೋಗ್ತೀನಿ. ಇದೆ ಮಾರ್ಕೆಟು, ನೈಟಲ್ಲಿ ಹೀಗೆ ಕಾಣಿಸ್ತೀ ಇದಲ್ಲ. ಇಲ್ಲಿ ಯಾವುದೋ ಲಡಾಖ್ ಹಿಮಾಲಯನ್ ಕಿಚನ್ ಇದೆ ಅಂತ, ಟ್ರೈ ಮಾಡೋಣ. ವೆಜ್ ಯೂ ಬಂತು. ಇನ್ನೂ ಹಾಕೋರು ಗುರು ತರಕಾರಿಗಳು. ಟ್ರೈ ಮಾಡಿ ನೋಡೋಣ ಹಿಂಗಿದೆ ಅಂತ.